ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 10, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳುವಂಥದ್ದಾದರೆ, ಬಿಟರ್ ಮಿಲ್ಕ್ ಡಿಟೆಕ್ಟಿಂಗ್ ವಯಲೇಷನ್ ಆಫ್ ರೂಲ್ಸ್ ಇನ್ ಟೈಮ್ ಈಸ್ ಬೆಟರ್ ದೆನ್ ಸ್ಟ್ರಿಗ್ನೆಂಟ್ ಪೆನಾಲ್ಟೀಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಆಗಿರ್ಬೋದು, ಫುಡ್ ಅಡಲ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ ಅಥಾರಿಟೀಸ್ಗಳು ಯಾವ ರೀತಿಯಾಗಿದೆ ಅಂತಲೂ ಸಹ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಆರ್ಟಿಕಲ್ನ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ, ರೀಸೆಂಟಾಗಿ ಆಂಧ್ರ ಪ್ರದೇಶದಲ್ಲಿ ಒಂದು ಮಾಸ್ ಪಾಯ್ಸನಿಂಗ್ ಇನ್ಸಿಡೆಂಟ್ ನಡೆದಿದೆ. ಆಂಧ್ರ ಪ್ರದೇಶದ ರಾಜಮಹೇಂದ್ರವರಂ ಅನ್ನುವಂಥ ಪ್ಲೇಸ್ ನಡೆದಿರುವಂಥ ಇನ್ಸಿಡೆಂಟ್ ಆಧಾರದ ಮೇಲೆ ಇಲ್ಲಿ ಮಾಸ್ ಲೆವೆಲಲ್ಲಿ ಮಿಲ್ಕ್ ಪಾಯ್ಸನಿಂಗ್ ಆಗಿರೋದನ್ನು ನೋಡ್ತಾ ಇದ್ದೇವೆ. ಮಿಲ್ಕಲ್ಲಿರುವಂಥ ಒಂದು ಕಂಟ್ಯಾಮಿನೇಷನ್ ಅಂತಂದರೆ ಇಥಿಲಿನ್ ಕಂಟೆಂಟ್, ಇಥಿಲಿನ್ ಗ್ಲೈಕಾಲ್ ಕಂಟೆಂಟ್, ಇದೊಂದು ಟಾಕ್ಸಿಕ್ ಆಗಿದೆ. ಈ ಒಂದು ಟಾಕ್ಸಿಕ್ ಕೆಮಿಕಲ್ ಮಿಲ್ಕಲ್ಲಿ ಇರೋದ್ರಿಂದ ನಾವು ಸಾಕಷ್ಟು ಡೆತ್ತನ್ನು ಕಾಣ್ತಾ ಇದ್ದೀವಿ. ನಿಯರ್ಲಿ 11 ಪೀಪಲ್ ಡೆತ್ ಆಗಿರೋದನ್ನು ನೋಡ್ಬೋದು. ಸಾಕಷ್ಟು ಜನ ಹಾಸ್ಪಿಟಲೈಸ್ಡ್ ಆಗಿರುವಂಥ ಕಂಡೀಷನನ್ನು ಗಮನ ಹರಿಸ್ತಾ ಇದ್ದೇವೆ. ಬಿಟರ್ ಮಿಲ್ಕ್ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಮಾಡಿದ್ರೂ ಸಹ ವೆಂಡರ್ಸ್ಗಳು ಯಾವುದೇ ರೀತಿಯಾದಂತಹ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ. ಕಂಟಿನ್ಯೂಸ್ ಆಗಿ ಮಿಲ್ಕನ್ನು ಸೆಲ್ ಮಾಡ್ತಾ ಇರೋದಾಗಿ ನೋಡ್ಬೋದು. ಇದರಿಂದ ಫುಡ್ ಸೇಫ್ಟಿಯ ಒಂದು ನೆಗ್ಲಿಜೆನ್ಸಿ ಕಂಡೀಷನನ್ನು ಇಲ್ಲಿ ಗಮನ ಹರಿಸ್ಬೋದು. ಭಾರತದಲ್ಲಿ ಮಿಲ್ಕ್ ಒಂದು ಸ್ಟ್ಯಾಪಲ್ ಫುಡ್ ಆಗಿದೆ, ರೈಟ್? ಹೆಚ್ಚಿನ ಜನ ಮಿಲ್ಕನ್ನು ಕನ್ಸ್ಯೂಮ್ ಮಾಡ್ತಾರೆ ನ್ಯೂಟ್ರಿಯೆಂಟ್ಗಳ ಒಂದು ರಿಕ್ವೈರ್ಮೆಂಟ್ನ ಆಧಾರದ ಮೇಲೆ. ಸೊ ಮೇಜರ್ ಹೆಲ್ತ್ ಕ್ರೈಸಿಸನ್ನು ಇದು ಕ್ರಿಯೇಟ್ ಮಾಡಿದೆ. ಲೋಕಲ್ ಮಿಲ್ಕ್ ವೆಂಡರ್ಗೆ ಸಂಬಂಧಪಟ್ಟಂಥ ಟ್ರಸ್ಟು ಸಹ ಇಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಫುಡ್ ಸೇಫ್ಟಿಯ ಒಂದು ಕನ್ಸರ್ನನ್ನು ನೋಡ್ಬೋದಲ್ವಾ. ಅನದರ್ ಥಿಂಗ್ ಈಸ್ ಪಬ್ಲಿಕ್ ಗವರ್ನೆನ್ಸ್ ಅಂತ ಬಂದಾಗ ಯಾವ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿಯನ್ನು ಅಥಾರಿಟೀಸ್ಗಳು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ನೋಡಬೇಕು. ಪಬ್ಲಿಕ್ ಗವರ್ನೆನ್ಸ್ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ಫಾರ್ಮಲ್ ಮಾರ್ಕೆಟ್ ಏನಿದೆಯಲ್ಲ, ವೆನ್ ಇಟ್ ಕಮ್ಸ್ ಟು ದಿ ಫುಡ್ ಪ್ರೊಡಕ್ಷನ್ ಅಥವಾ ಇನ್ಫಾರ್ಮಲ್ ಫುಡ್ ಮಾರ್ಕೆಟ್ ಅಂತಲೇ ಕರಿಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ರೆಗ್ಯುಲೇಷನ್ ಯಾವ ರೀತಿಯಾಗಿದೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗಿದೆ. ಸೊ ಫುಡ್ ಸೇಫ್ಟಿ, ಪಬ್ಲಿಕ್ ಹೆಲ್ತ್ ಗವರ್ನೆನ್ಸ್ ಆಧಾರದ ಮೇಲೆ ಇನ್ಫಾರ್ಮಲ್ ಫುಡ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಹೆಚ್ಚು ಜನ ಮಕ್ಕಳಾಗಿರ್ಬೋದು ಅಥವಾ ಎಲ್ಡರ್ಲಿ ಪಾಪ್ಯುಲೇಷನ್ನು ಎಫೆಕ್ಟ್ ಆಗಿರೋದನ್ನು ನೋಡ್ತಾ ಇದ್ದೇವೆ. ಕಾರಣ ಏನಿರ್ಬೋದು? ಇವಾಗ ಮಕ್ಕಳಲ್ಲಿ ಮೆಟಬಾಲಿಕ್ ಸೆನ್ಸಿಟಿವಿಟಿ ಹೆಚ್ಚಾಗಿರುತ್ತೆ. ಸೊ ಮೆಟಬಾಲಿಸಮ್ ಅಂತ ಬಂದಾಗ ಇವಾಗ ಅಡಲ್ಟ್ರೇಷನ್ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡ್ತಕ್ಕಂಥ ಹಂತದಲ್ಲಿ ಫಾಸ್ಟಾಗಿ ಎಫೆಕ್ಟ್ ಆಗಿಬಿಡುತ್ತೆ. ಟಾಕ್ಸಿನ್ಸ್ಗಳು ಫಾಸ್ಟಾಗಿ ಮಕ್ಕಳಲ್ಲಿ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಗೇನ್ ಎಲ್ಡರ್ಲಿ ಪಾಪ್ಯುಲೇಷನ್ ಅಂತ ಬಂದಾಗ ಇಲ್ಲಿ ಅವರ ಒಂದು ಕಿಡ್ನಿ ಕಂಡೀಷನ್ ತುಂಬ ವೀಕ್ ಆಗ್ತಾ ಬರುತ್ತೆ. ಇದರಿಂದ ಟಾಕ್ಸಿಕ್ ಮಟೀರಿಯಲ್ಸ್ಗಳು ಬಾಡಿನಲ್ಲಿ ಹೋದ್ರೂ ಸಹ ಫಿಲ್ಟ್ರೇಷನ್ ಆಗದೆ ಇರತಕ್ಕಂಥ ಕಂಡೀಷನ್ ಇರುತ್ತೆ. ಈಸಿಯಾಗಿ ಎಲಿಮಿನೇಟ್ ಆಗೋದಿಲ್ಲ. ಹಾಗಾಗಿ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಫುಡ್ ಅಡಲ್ಟ್ರೇಷನ್ ಅಂತ ಬಂದಾಗ ಯಾವ ಸೆಕ್ಷನ್ಗೆ ಯಾವ ರೀತಿ ಅಂತ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಈ ಒಂದು ಸ್ಥಿತಿಗತಿಯನ್ನು ಅನಲೈಸ್ ಮಾಡಿದಾಗ ಸ್ಥಳೀಯ ಆಡಳಿತದಲ್ಲಿ ಸರಿಯಾಗಿ ರೆಗ್ಯುಲೇಷನ್ ನಡೀತಾ ಇದೇನೋ ಇಲ್ವೋ, ಲೋಕಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ, ಹಾಗೂ ಫಸಾಯ್ ಅಂತ ನೋಡಿದಾಗ ಫಸಾಯಿನೂ ಸಹ ಫುಡ್ ಅಡಲ್ಟ್ರೇಷನ್ ರಿಲೇಟೆಡ್ ಇರುವಂಥ ಒಂದು ರೆಗ್ಯುಲೇಷನನ್ನು ಮಾಡುತ್ತಲ್ಲ, ಸೇಫ್ಟಿಯನ್ನು ಒದಗಿಸ್ಬೇಕಾಗುತ್ತಲ್ಲ. ಸೊ ಇವರು ಸಹ ಯಾವ ರೀತಿಯಂಥ ಒಂದು ರೆಗ್ಯುಲೇಷನನ್ನು ಮಾಡ್ತಾ ಇದ್ದಾರೆ, ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಫುಡ್ ಅಡಲ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಇನ್ಫಾರ್ಮೇಷನನ್ನು ನೀವು ತಿಳಿದುಕೊಳ್ಬೇಕು. ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಫುಡ್ ಅಡಲ್ಟ್ರೇಷನ್ ಅಂತ ಅಂದಾಗ ಇವಾಗ ಯಾವುದೇ ಒಂದು ಫುಡ್ ಮಟೀರಿಯಲ್ ನಡಿನಲ್ಲಿ ಇನ್ಫೀರಿಯರ್ ಆಗಿರ್ತಕ್ಕಂಥ ಅಥವಾ ಹಾರ್ಮ್ಫುಲ್ ಆಗಿರ್ತಕ್ಕಂತಹ ಒಂದು ಕಂಪ್ಲೀಟ್ ಕಾಂಪೋನೆಂಟಲ್ಲೇ ಬದಲಾವಣೆಯನ್ನು ಮಾಡಿಬಿಡ್ತಾರೆ. ಓಕೆ, ಸೊ ಎಸೆನ್ಷಿಯಲ್ ಕಾಂಪೋನೆಂಟನ್ನು ಸಮ್ಟೈಮ್ಸ್ ರಿಮೂವ್ ಮಾಡುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಇದರಿಂದ ಆ ಒಂದು ಫುಡ್ ಕ್ವಾಲಿಟಿ ಏನಿಲ್ಲ ಆಗುತ್ತಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು, ಕಂಟ್ಯಾಮಿನೇಷನ್ ಆಗುತ್ತೆ. ಇದರಿಂದ ಆಟೋಮೆಟಿಕಲಿ ಹೆಲ್ತ್ ಮೇಲೆ ಇಂಪ್ಯಾಕ್ಟನ್ನು ನಾವು ನೋಡ್ಬೋದು. ಎಕ್ಸಾಂಪಲನ್ನು ನೋಡಿದ್ವಿ ಆಲ್ರೆಡಿ, ಮಿಲ್ಕಲ್ಲಿ ಇಥಿಲಿನ್ ಗ್ಲೈಕಾಲ್ ಕಂಟೆಂಟ್ ಇರೋದನ್ನು ನೋಡ್ಬೋದು. ಅಗೇನ್ ಸ್ಪೈಸಸ್ ಅಂತ ಬಂದಾಗ ಕಲರೇಷನ್ನ ಆಧಾರದ ಮೇಲೆ ಅಟ್ರಾಕ್ಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಂಥೆಟಿಕ್ ಕಲರನ್ನು ಆ್ಯಡ್ ಮಾಡ್ತಾರೆ ಅಂತ ಹೇಳ್ಬೋದು. ಈವನ್ ಕೆಲವೊಂದಿಷ್ಟು ಗ್ರೇನ್ಸ್ಗಳಿರುತ್ತಲ್ಲ, ಗ್ರೇನ್ಸ್ನ ಒಂದು ಕ್ವಾಂಟಿಟಿ ಆಗಿರ್ಬೋದು, ವೇಟ್ ಗೇನ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಟೋನ್ಸ್ಗಳನ್ನು ಸಹ ಆ್ಯಡ್ ಮಾಡೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಈ ರೀತಿಯಾದಂಥ ಒಂದು ಅಡಲ್ಟ್ರೇಷನ್ಸ್ಗಳು ನಡೀತವೆ. ಸೊ ಫುಡ್ ರಿಲೇಟೆಡ್ ಇರುವಂಥ ಕ್ವಾಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ, ಗವರ್ನ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಲಾ ಅನ್ನುವಂಥದ್ದಾದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2006 ನಡಿನಲ್ಲಿ ಜಾರಿಗೆ ಬರುತ್ತೆ. ಈ ಮೊದಲು ಸಾಕಷ್ಟು ಕಾನೂನುಗಳನ್ನು ನಾವು ನೋಡ್ತಾ ಇದ್ವಿ.
ಪರ್ಟಿಕ್ಯುಲರ್ಲಿ ಫುಡ್ ಅಡಲ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಆಗಿರುವಂಥ ಒಂದು ಕಾನೂನು ಇರುತ್ತೆ 1954. ಅಗೇನ್ ಫ್ರೂಟ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಸೊ ಎಡಿಬಲ್ ಆಯಿಲ್ ಆಗಿರ್ಬೋದು, ಈ ರೀತಿಯಾಗಿ ಸಪ್ರೇಟ್ ಆಗಿರ್ತಕ್ಕಂಥ ಕಾನೂನನ್ನು ನೋಡ್ತಾ ಇದ್ವಿ. ಇವೆಲ್ಲವೂ ಸಹ ಮರ್ಜ್ ಆಗೋದ್ರ ಮುಖಾಂತರ 2006ರಲ್ಲಿ ಒಂದೇ ಕಾನೂನನ್ನು ತೆಗೆದುಕೊಂಡು ಬರ್ತಾರೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್. ಸೊ ಮಲ್ಟಿಪಲ್ ಲಾನ ಇಲ್ಲಿ ಕನ್ಸೋಲ್ಟೇಷನ್ ಮಾಡಿರೋದಾಗಿ ಗಮನ ಹಚ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಫುಡ್ ಮಟೀರಿಯಲ್ ಅಂತ ಬಂದಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಅದನ್ನು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ, ಸೆಲ್ಲಿಂಗ್ ಮಾಡ್ತೇವೆ, ಇಂಪೋರ್ಟ್ ಮಾಡ್ತಕ್ಕಂಥ ಫುಡ್ನ ಆಧಾರದ ಮೇಲೂ ಸಹ ನಾವು ಕ್ವಾಲಿಟಿಯನ್ನು ಚೆಕ್ ಮಾಡಬೇಕಾಗತ್ತೆ. ಇವೆಲ್ಲವನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಇರುವಂಥ ಅಥಾರಿಟಿ ಅಂತಂದರೆ ಫಸಾಯ್, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಸೊ 2006ರ ಆ್ಯಕ್ಟ್ನ ಮುಖಾಂತರ 2008ಅಲ್ಲಿ ಈ ಒಂದು ಅಥಾರಿಟಿಯನ್ನು ಜಾರಿಗೆ ತರಲಾಗುತ್ತೆ. ಸೊ ಇದೊಂದು ಪ್ಯಾನ್ ಲೆವೆಲಲ್ಲಿರ್ತಕ್ಕಂಥ ಅಥಾರಿಟಿ ಅಂತಲೇ ಹೇಳ್ಬೋದು. ಯಾವ ಮಿನಿಸ್ಟ್ರಿನಡಿಯಲ್ಲಿ ವರ್ಕ್ ಮಾಡುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಯಾವ ಮಿನಿಸ್ಟ್ರಿನಡಿಯಲ್ಲಿ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿನಲ್ಲಿ ಇರೋದನ್ನು ನೋಡ್ತಾ ಇದ್ದೇವೆ. ಇದರೊಂದು ಸ್ಟ್ರಕ್ಚರ್ ಅಂತ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಒಬ್ಬ ಚೇರ್ಮನನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಹಾಗೂ ಸೆಂಟ್ರಲ್ ಅಡ್ವೈಸರಿ ಅಥಾರಿಟಿನೂ ಸಹ ಇರುತ್ತೆ, ಸೈಂಟಿಫಿಕ್ ಪ್ಯಾನಲು ಇರುತ್ತೆ, ಯಾವ ರೀತಿ ಅಂತ ಒಂದು ರೆಕಮೆಂಡೇಷನ್ಸನ್ನು ಮಾಡಬೇಕು ಅಂತ. ಸೊ ಚೇರ್ಪರ್ಸನನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್. ಇದರ ಒಂದು ಬೇಸಿಕ್ ಫಂಕ್ಷನ್ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಅಲ್ವಾ. ಸೊ ಯಾವ ರೀತಿಯಾಗಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ಸ್ಗಳನ್ನು ಫ್ರೇಮ್ ಮಾಡಬೇಕು, ಹಾಗೂ ಏನಾದರೂ ಫುಡ್ ಬಿಸ್ನೆಸ್ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಈ ಒಂದು ಹಂತದಲ್ಲಿ ಫಸಾಯ್ನ ಮುಖಾಂತರ ನೀವು ಲೈಸೆನ್ಸನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬೋದು. ಹಾಗೂ ಫುಡ್ ಕ್ವಾಲಿಟಿ ಅಂತ ಬಂದಾಗ ಕಂಪ್ಲೀಟಾಗಿ ಒಂದು ಮಾನಿಟರಿಂಗ್ ಮಾಡ್ತಕ್ಕಂಥ ಅಥಾರಿಟಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಫುಡ್ ರಿಲೇಟೆಡ್ ಇರತಕ್ಕಂಥ ಒಳ್ಳೆ ಸೇಫ್ ಆಗಿರುವಂಥ ಒಂದು ಪ್ರಾಕ್ಟೀಸಸನ್ನು ಮಾಡಬೇಕು, ಅವೇರ್ನೆಸ್ಸನ್ನು ತರಲಿಕ್ಕೂ ಸಹ ಏನೇನು ಪಾಸಿಬಿಲಿಟಿ ಇರುತ್ತಲ್ಲ ಆ ರೀತಿಯಂಥ ಪ್ರಮೋಷನನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಈಟ್ ರೈಟ್ ಇಂಡಿಯಾ ಅನ್ನುವಂಥ ಮೂಮೆಂಟನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದರು. ಹಾಗೂ ಫುಡ್ ಫೋರ್ಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ರೆಗ್ಯುಲೇಷನ್ ತರುವಂಥದ್ದಾಗಿರಬಹುದು. ಫುಡ್ ಸೇಫ್ಟಿ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಟ್ನ ಆಧಾರದ ಮೇಲೂ ಸಹ ಒಂದು ಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು. ಒಂದು ವೇಳೆ ಏನಾದರೂ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂತಂದರೆ, ಇವಾಗ ಪ್ರಸ್ತುತವಾಗಿ ನಡೆದಿರುವಂಥ ಒಂದು ಇನ್ಸಿಡೆಂಟನ್ನೇ ನೋಡಿದಾಗ ಡೆಫಿನೆಟ್ಲಿ ಒಂದು ಪೆನಾಲ್ಟಿಯನ್ನು ಅವರು ಇಂಪೋಸ್ ಮಾಡ್ತಾರೆ ಅಂತ ಗಮನಿಸ್ಬೋದು. ಸೊ ಯಾವ ರೀತಿಯಂತಹ ಅಡಲ್ಟ್ರೇಷನ್ ಆಗಿದೆ, ಯಾವ ರೀತಿಯಾಗಿ ಒಂದು ಹೆಲ್ತ್ ಮೇಲೆ ಡ್ಯಾಮೇಜನ್ನು ಕ್ರಿಯೇಟ್ ಮಾಡಿದೆ, ಒಂದು ವೇಳೆ ಡೆತ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಇಂಜುರಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಅಥವಾ ಮಿಸ್ಲೀಡಿಂಗ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾನೆ, ಇವೆಲ್ಲವನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಪೆನಾಲ್ಟಿಯನ್ನು ಇಂಪೋಸ್ ಮಾಡಲಾಗುತ್ತೆ. ಸೊ ಬೇಸಿಕಲಿ ಒಂದು ಇಂಪಾರ್ಟೆನ್ಸ್ ಅಂತಂದರೆ ಪಬ್ಲಿಕ್ ಹೆಲ್ತನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಕ್ವಾಲಿಟಿ ಲೆವೆಲಲ್ಲಿ ಒಂದು ಫುಡ್ ಸಪ್ಲೈ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಚೆನ್ನಾಗಿರ್ತಕ್ಕಂಥ ಫುಡ್ಡು ಸಹ ಎಕ್ಸ್ಪೋರ್ಟ್ ಆಗುವಂಥ ಹಂತದಲ್ಲಿ ಒಂದು ಫೆಸಿಲಿಟೇಷನನ್ನು ಸಹ ಮಾಡುತ್ತೆ. ಸೊ ಫುಡ್ ರಿಲೇಟೆಡ್ ಇರುವಂಥ ಅಡಲ್ಟ್ರೇಷನ್, ಫ್ರಾಡ್ ಆಕ್ಟಿವಿಟಿ ಆಗುವಂತೆ ತಡೆಗಟ್ಟಲಿಕ್ಕೆ ಫಸಾಯ್ನ ಒಂದು ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿರುವಂಥ ಒಂದು ಇನ್ಸಿಡೆಂಟ್ ಅಥಾರಿಟೀಸ್ಗಳಿಗೆ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. GS ಪೇಪರ್ 2 ಗವರ್ನೆನ್ಸ್ನ ಆಧಾರದ ಮೇಲೆ ಹಾಗೂ ಹೆಲ್ತ್ ಆಸ್ಪೆಕ್ಟ್ ಅಂತಲೂ ಬಂದಾಗ ವೆರಿ ಇಂಪಾರ್ಟೆಂಟ್. ಫಸಾಯ್ಗೆ ರಿಲೇಟೆಡ್ ಇರುವಂತೆ ಪ್ರಿಲಿಮ್ಸಲ್ಲಿ ಆಲ್ರೆಡಿ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ RBI ಬೈಸ್ 50,000 crore G-Secs ಫಾರ್ ಲಿಕ್ವಿಡಿಟಿ ಟ್ರಾಂಚಿ 2 ಆನ್ ಫ್ರೈಡೆ. ಸೊ ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮನಿ ಸಪ್ಲೈ ಕಂಟ್ರೋಲ್ನ ಆಧಾರದ ಮೇಲೆ ತೆಗೆದುಕೊಳ್ತಾ ಇರ್ತಕ್ಕಂಥ ಸ್ಟೆಪ್ಸನ್ನು ನಾವು ನೋಡಬೇಕಾಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ ತುಂಬ ಇಂಪಾರ್ಟೆಂಟ್. ಸರ್ಕಾರ ಓಪನ್ ಮಾರ್ಕೆಟ್ ಆಪರೇಷನ್ನ ಯಾಕೆ ಚೂಸ್ ಮಾಡ್ತಾ ಇದೆ? ಪ್ರಸ್ತುತವಾಗಿ ಆಗ್ತಾ ಇರುವಂತಹ ಒಂದು ಗ್ಲೋಬಲ್ ಅನ್ಸರ್ಟನಿಟಿ ಅಂತ ನೋಡಿದಾಗ, ವೆಸ್ಟಲ್ಲಿ ಆಗ್ತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ನ ಆಧಾರದ ಮೇಲೆ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ. ಅದರಲ್ಲೂ ಗ್ಲೋಬಲ್ ಲೆವೆಲಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಕಮೋಡಿಟೀಸ್ಗಳ ಒಂದು ಡಿಮ್ಯಾಂಡ್ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಡಿಮ್ಯಾಂಡ್ ಒಂದು ಕಮೋಡಿಟಿದೆ ಹೆಚ್ಚಾಗಿದೆ ಅಂತಂದಾಗ ಏನಾಗುತ್ತೆ, ಸಪ್ಲೈ ಆಟೋಮೆಟಿಕ್ಲಿ ಒಂದು ಕಡಿಮೆ ಆಗಿರುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಸೊ ಈ ಒಂದು ಸಪ್ಲೈ ಕಡಿಮೆ ಆಗಿದೆ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂದಾಗ ಆಟೋಮೆಟಿಕ್ಲಿ ಬೆಲೆಗಳು ಹೆಚ್ಚಾಗುತ್ತೆ. ಪ್ರೈಸ್ ಹೆಚ್ಚಾಗಿದೆ ಅಂದಾಗ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಹೆಚ್ಚಿನ ಒಂದು ದುಡ್ಡನ್ನು ಕೊಡಬೇಕು. ಓಕೆ, ಇಂಪೋರ್ಟ್ ಮಾಡ್ಕೊಳ್ಳುವಾಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ರುಪೀಸ್ಗಳು ಎಕ್ಸ್ಪೆಂಡಿಚರ್ ಆಗುತ್ತೆ, ನಮ್ಮ ಒಂದು ಫಾರಿನ್ ಕರೆನ್ಸಿ ಹೋಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಡೊಮೆಸ್ಟಿಕ್ ಲೆವೆಲಲ್ಲೂ ಸಹ ಒಂದು ಡಿಮ್ಯಾಂಡ್ ಹೆಚ್ಚಾಗ್ಬಿಡುತ್ತೆ ಆಟೋಮೆಟಿಕಲಿ. ಇದರಿಂದಾಗಿ ಒಂದು ಕಮೋಡಿಟಿ ಬೆಲೆ ಹೆಚ್ಚಾಗುತ್ತೆ. ಮನಿ ಸಪ್ಲೈಯಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ಬೋದು. ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಅಂತಲೇ ಇಲ್ಲಿ ಹೇಳ್ಬೋದಲ್ವಾ. ಸೊ ಹಾಗಾಗಿ ಸರ್ಕಾರ ಏನು ಮಾಡಬೇಕಾಗತ್ತೆ, ಇವಾಗ ನೋಡಿ ಮನಿ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಮನಿ ಸಪ್ಲೈ ಇವಾಗ ಕಡಿಮೆ ಆಗಿದೆ ಅಂದರೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಹೇಗಾದರೂ ಮಾಡಿ
ಮಾರ್ಕೆಟಲ್ಲಿರ್ತಕ್ಕಂಥ ಮನಿ ಸಪ್ಲೈಯನ್ನು ಅಥವಾ ಒಂದು ಎಕಾನಮಿಲಿ ಇರ್ತಕ್ಕಂಥ ಲಿಕ್ವಿಡಿಟಿಯನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಂದಾಗ ಏನೇನು ಪಾಸಿಬಿಲಿಟೀಸ್ ಇರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರಿ ಪಾಲಿಸಿಯ ಮುಖಾಂತರ ಬ್ಯಾಂಕಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಮನಿಯನ್ನು ಚೆಕ್ ಮಾಡ್ತಾ ಇರುತ್ತೆ. ವೈ? ಬಿಕಾಸ್ ನಮ್ಮ ಒಂದು ಎಕಾನಮಿನಲ್ಲಿ ಯಾವ ರೀತಿಯಾದಂಥ ಮನಿ ಸಪ್ಲೈ ಆಗ್ತಾ ಇದೆ ಅಂತ ಡಿಟರ್ಮೈನ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಅಂದರೆ ಬ್ಯಾಂಕಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಮನಿ. ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂತ ಮೇಜರ್ಸನ್ನು RBI ತೆಗೆದುಕೊಳ್ಳುತ್ತೆ ಮಾನಿಟರಿ ಪಾಲಿಸಿ ಟೂಲ್ಗಳ ಮುಖಾಂತರ. ಯಾವ ರೀತಿಯಾದಂಥ ಟೂಲ್ಸ್ಗಳನ್ನು ನೋಡ್ತೇವೆ? ಕ್ವಾಲಿಟೇಟಿವ್ ಆಗಿರ್ತಕ್ಕಂಥ ಟೂಲ್, ಇನ್ನೊಂದೆಡೆ ಕ್ವಾಂಟಿಟೇಟಿವ್ ಆಗಿರ್ತಕ್ಕಂಥ ಟೂಲ್. ಕ್ವಾಂಟಿಟೇಟಿವ್ ಅಂತ ಬಂದಾಗ ಇಲ್ಲಿ ರೆಪೋ ರೇಟನ್ನು ಕಾಣ್ಬೋದು, ರಿವರ್ಸ್ ರೆಪೋ ರೇಟನ್ನು ಸಹ ಕಾಣುವಂಥದ್ದು, ಕ್ಯಾಶ್ ರಿಸರ್ವ್ ರೇಷೋ ಅಂತ ನೋಡ್ತೇವೆ, CRR, SLR, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋ ಆ್ಯಂಡ್ ಓಪನ್ ಮಾರ್ಕೆಟ್ ಆಪರೇಷನ್ ಆ್ಯಂಡ್ ಅಗೇನ್ ಬ್ಯಾಂಕ್ ರೇಟನ್ನು ಸಹ ಗಮನಿಸ್ಬೋದು, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿಯನ್ನು ಕಾಣ್ತೇವೆ. ಸೊ ಈ ರೀತಿಯಾಗಿ ಕ್ವಾಂಟಿಟೇಟಿವ್ ಆಗಿರ್ತಕ್ಕಂಥ ಮೇಜರ್ಸ್ಗಳನ್ನು ತೆಗೆದುಕೊಳ್ತಾರೆ. ಇನ್ನು ಕ್ವಾಲಿಟೇಟಿವ್ ಮೇಜರ್ಸ್ ಅಂತ ಬಂದಾಗ ಕ್ರೆಡಿಟ್ ರೇಷನಿಂಗ್ ಅಂತ ನೋಡ್ತೇವೆ. RBI ಬ್ಯಾಂಕ್ಗಳ ಮೇಲೆ ಒಂದು ಲಿಮಿಟೇಷನ್ಸನ್ನು ಹಾಕುತ್ತೆ, ನೀವು ಎಷ್ಟು ಮಟ್ಟಿಗೆ ಲೋನನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ, ಎಷ್ಟು ಅಮೌಂಟನ್ನು ಲೋನ್ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಕ್ರೆಡಿಟ್ ಕೊಡ್ತಕ್ಕಂಥ ಹಂತದಲ್ಲಿ ಒಂದು ಕ್ರೆಡಿಟ್ ರೇಷನಿಂಗ್ ಟೂಲ್ ಆಗಿರ್ಬೋದು, ಹಾಗೂ ಡೈರೆಕ್ಟ್ ಆ್ಯಕ್ಷನನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. RBIನ ಗೈಡ್ಲೈನ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ಬ್ಯಾಂಕ್ಗಳ ಮೇಲೆ ಒಂದು ಪೆನಾಲ್ಟಿಯನ್ನು ಹಾಕೋದ್ರ ಮುಖಾಂತರ. ಈ ರೀತಿಯಾಗಿ ಕ್ವಾಂಟಿಟೇಟಿವ್ ಟೂಲ್ ನಡಿನಲ್ಲಿ ಟೋಟಲ್ ಮನಿ ಸಪ್ಲೈಗೆ ಸಂಬಂಧಪಟ್ಟಂತೆ ನಿಗಾ ವಹಿಸ್ತಾ ಇದೆ. ಕ್ವಾಲಿಟೇಟಿವಲ್ಲಿ ಜನರಲಿ ಒಂದು ಕ್ರೆಡಿಟ್ನ ಆಧಾರದ ಮೇಲೆ, ಸೆಕ್ಟರ್ ಒಂದು ಸ್ಪೆಸಿಫಿಕೇಷನ್ ಆಧಾರದ ಮೇಲೆಯೂ ಸಹ ಒಂದು ನಿಯಂತ್ರಣವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಟೂಲ್ಗಳ ಮುಖಾಂತರ RBI ಬ್ಯಾಂಕಲ್ಲಿ ಎಷ್ಟು ಮಟ್ಟಿಗೆ ಮನಿ ಅವೈಲೇಬಲ್ ಇರಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಈ ಒಂದು ಆರ್ಟಿಕಲಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ. ಹಾಗಿದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತಂದರೆ ಇದೊಂದು ಕ್ವಾಂಟಿಟೇಟಿವ್ ಟೂಲ್ ಆಗಿದೆ ಮಾನಿಟರಿ ಪಾಲಿಸಿ ಕಮಿಟಿನಲ್ಲಿ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಇವಾಗ. ಇನ್ನು ಆರ್ಟಿಕಲ್ ಕಡೆ ಶಿಫ್ಟ್ ಆಗೋಣ. ಯಾವ ರೀತಿಯಾಗಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಯೋಜನೆಯೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ, RBI ಏನು ಮಾಡುತ್ತೆ, ಓಪನ್ ಮಾರ್ಕೆಟ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದೇ ಆರ್ ಗೋಯಿಂಗ್ ಟು ಬೈ ಅಂತ ಹೇಳ್ತಾ ಇದ್ದಾರೆ. ಸೊ RBI ಇವಾಗ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡ್ತಾ ಇದೆ ಅಂತ. ಪರ್ಚೇಸ್ ಯಾಕೆ ಮಾಡುತ್ತೆ? ಪರ್ಚೇಸ್ ಮಾಡ್ತಾ ಇದೆ ಅಂತಂದರೆ RBI ಏನು ಮಾಡುತ್ತೆ, ಮನಿಯನ್ನು ಕೊಡಬೇಕಾಗುತ್ತೆ, ರೈಟ್? ಸೊ ಮನಿ ಕೊಟ್ಟರೆ ಡೆಫಿನೆಟ್ಲಿ ಮನಿ ಸಪ್ಲೈಯನ್ನು ಬೂಸ್ಟ್ ಮಾಡಲಿಕ್ಕೋಸ್ಕರ ಅಂತಲೇ, ಮನಿ ಸಪ್ಲೈ ಚೆನ್ನಾಗಿ ಆಗಲಿ. ಬಿಕಾಸ್ ಇವಾಗ ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಅನ್ಸರ್ಟನಿಟಿಯಿಂದ ಮನಿ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂತ ನಾವು ನೋಡಿದ್ವಲ್ಲ. ಸೊ ಈ ಒಂದು ಅನ್ಸರ್ಟನಿಟಿ ನಡಿನಲ್ಲಿ RBI ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಅಂದರೆ ಹೇಗಾದರೂ ಮಾಡಿ ಮನಿ ಸಪ್ಲೈಯನ್ನು ಎನ್ಹ್ಯಾನ್ಸ್ ಮಾಡಬೇಕು, ಬೂಸ್ಟ್ ಮಾಡಬೇಕು. ಹಾಗಾಗಿ RBI ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಇಲ್ಲಿ ಪರ್ಚೇಸ್ ಮಾಡ್ತಾ ಇದೆ. ಬ್ಯಾಂಕ್ಗಳ ಮುಖಾಂತರ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಮುಖಾಂತರ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು RBI ಇವಾಗ ಪರ್ಚೇಸ್ ಮಾಡುತ್ತೆ. ಇದರಿಂದ ಪರ್ಚೇಸ್ ಮಾಡಿದ ತಕ್ಷಣ ಮನಿಯನ್ನು ಅವರು ಪ್ರೊವೈಡ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಇದರಿಂದ ಬ್ಯಾಂಕ್ಗಳ ಹತ್ರ ಕ್ಯಾಶ್ ಬರುತ್ತೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹತ್ರ ಕ್ಯಾಶ್ ಬರುತ್ತೆ. ಆಟೋಮೆಟಿಕ್ಲಿ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಇವಾಗ ಮನಿ ಫ್ಲೋ ಆಗ್ತಾ ಇದೆ ಅಂತಂದರೆ ಇದರಿಂದ ಸಾಕಷ್ಟು ಜನ ಲೋನನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸಾಕಷ್ಟು ದುಡ್ಡು ಬ್ಯಾಂಕ್ ಹತ್ರ ಇದ್ದರೆ ಮಾತ್ರ ಲೋನನ್ನು ಕೊಡ್ತಾರಲ್ವ, ಹಾಗೂ ಇಂಟ್ರೆಸ್ಟ್ ರೇಟು ಸಹ ಕಡಿಮೆ ಆಗುತ್ತೆ. ಸಾಕಷ್ಟು ಮನಿ ಇರೋದ್ರಿಂದ ಇಂಟ್ರೆಸ್ಟ್ ರೇಟು ಸಹ ಡೌನ್ ಆಗುತ್ತೆ. ಇದರಿಂದ ಇಕನಾಮಿಕ್ ಆ್ಯಕ್ಟಿವಿಟಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಬ್ಯಾಂಕ್ ಹತ್ರ ಆಲ್ರೆಡಿ ಸರ್ಪ್ಲಸ್ ಲೆವೆಲಲ್ಲಿ ಮನಿ ಇರೋದನ್ನು ನೋಡ್ತಾ ಇದ್ದೀವಿ ಅಂದಾಗ RBI ಏನು ಮಾಡುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಸೆಲ್ ಮಾಡುತ್ತೆ. ಸೆಲ್ ಮಾಡೋದ್ರ ಮುಖಾಂತರ ಎಕ್ಸ್ಟ್ರಾ ಮನಿಯನ್ನು ಸಕ್ ಮಾಡೋದಾಗಿ ನೋಡ್ಬೋದು. ಇದರಿಂದ ಲಿಕ್ವಿಡಿಟಿ ಆಟೋಮೆಟಿಕ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಒಂದು ಬ್ಯಾಲೆನ್ಸ್ಡ್ ಕಂಡೀಷನನ್ನು ತರಬೇಕು ಅಂತ RBI ಮಾನಿಟರಿ ಟೂಲ್ಸ್ಗಳನ್ನು ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಬ್ಯಾಂಕ್ಗಳಲ್ಲಿ ಟೂ ಮಚ್ ಮನಿ ಇದ್ರೂ ಸಹ ಏನಾಗ್ಬೋದು, ಇನ್ಫ್ಲೇಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತಲ್ವ. ಮನಿ ಸಪ್ಲೈ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ನಾವು ಇನ್ಫ್ಲೇಷನ್ ಎಫೆಕ್ಟನ್ನು ನೋಡ್ತೇವೆ. ಸೊ ಇದರಿಂದಾಗಿಯೂ ಸಹ RBI ಕಂಟ್ರೋಲ್ ಮಾಡಬೇಕು ಅಂತ ಬ್ಯಾಂಕಲ್ಲಿ ಲೆಸ್ ಮನಿನೂ ಇರಬಾರ್ದು, ಜಾಸ್ತಿ ಮನಿನೂ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿಗಾ ವಹಿಸ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಸೊ ಪ್ರಸ್ತುತವಾಗಿ RBI ಮನಿ ಸಪ್ಲೈಯನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಬೈ ಮಾಡ್ತಾ ಇದೆ ಅಂತ ಈ ಒಂದು ಆರ್ಟಿಕಲ್ನ ಮುಖಾಂತರ ಕ್ಲಾರಿಟಿನ ಪಡೆದುಕೊಳ್ಬೋದು.
ಓಪನ್ ಮಾರ್ಕೆಟ್ ಆಪರೇಷನ್ನ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟನ್ನು ನಾವು ಗಮನ ಹರಿಸ್ಬೋದಲ್ವಾ. ಇದರಿಂದ ಇನ್ಫ್ಲೇಷನ್ನು ಸಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಸಹ ಬೂಸ್ಟ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಫಿನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಸಹ ತರಲಿಕ್ಕೆ ಇದು ಸಾಧ್ಯತೆ ಆಗುವಂಥದ್ದು. ಓಪನ್ ಮಾರ್ಕೆಟ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಆಪರೇಷನ್ ಟ್ವಿಸ್ಟ್ನ ಆಧಾರದ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಏನು ಹಾಗಂದರೆ ಆಪರೇಷನ್ ಟ್ವಿಸ್ಟ್ ಅಂತಂದರೆ ಸರ್ಕಾರ ಅಟ್ ಸೇಮ್ ಟೈಮ್ ಕೆಲವೊಂದಿಷ್ಟು ಹಂತದಲ್ಲಿ ಮನಿ ಸಪ್ಲೈ ಕಂಟ್ರೋಲ್ ಬರಲಿಲ್ಲ ಅಂತಂದರೆ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಇರುತ್ತಲ್ಲ ಇವುಗಳನ್ನು ಬೈ ಮಾಡ್ತಾರೆ. ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ಗಳನ್ನು ಸೆಲ್ ಮಾಡ್ತಕ್ಕಂಥ ಸಿಚುವೇಶನ್. ಲಾಂಗ್ ಟರ್ಮ್ ಸೆಕ್ಯೂರಿಟೀಸನ್ನು ಬೈ ಮಾಡ್ತಾರೆ. ಇದರಿಂದ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇರುತ್ತಲ್ಲ RBI, ಅದು ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಒಟ್ಟಾರೆಗೆ ಒಂದು ಲಿಕ್ವಿಡಿಟಿಯನ್ನು ಇಂಜೆಕ್ಟ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ನಡಿನಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ಬದಲಾವಣೆ ಮಾಡಬೇಕು ಅಂತ ಆಪರೇಷನ್ ಟ್ವಿಸ್ಟನ್ನು ಜಾರಿಗೆ ತಂದಿರೋದಾಗಿ ನೋಡ್ತಾ ಇದ್ವಿ. ಈ ಒಂದು ಟೂಲಲ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸನ್ನು ಬೈ ಮಾಡ್ತೇವೆ ಹಾಗೂ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸನ್ನು ಸೆಲ್ ಮಾಡ್ತೇವೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಪ್ರಸ್ತುತವಾಗಿ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು ಅಂತ ಸರ್ಕಾರ ಓಪನ್ ಮಾರ್ಕೆಟ್ ಆಪರೇಷನನ್ನು ಜಾರಿಗೆ ತರ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಇನ್ನು ಮುಂದಿನದಾಗಿ ರಾಜಸ್ಥಾನ್ ಹೌಸ್ ಪಾಸಸ್ ಬಿಲ್ ಟು ಸ್ಕ್ರ್ಯಾಪ್ 2 ಚೈಲ್ಡ್ ನಾರ್ಮ್ ಫಾರ್ ಪಂಚಾಯತ್ ಪೋಲ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಇಲ್ಲಿ ರಾಜಸ್ಥಾನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾ ಇದೆ. ರಾಜಸ್ಥಾನ್ ಪಂಚಾಯತ್ ರಾಜ್ ಅಮೆಂಡ್ಮೆಂಟ್ ಬಿಲ್ 2026ರಲ್ಲಿ ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಲ್ನ ಮುಖಾಂತರ ಬೇಸಿಕಲಿ 2 ಚೈಲ್ಡ್ ನಾರ್ಮನ್ನು ಸ್ಕ್ರ್ಯಾಪ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ರಾಜಸ್ಥಾನ್ ಪಂಚಾಯತ್ ರಾಜ್ ಆ್ಯಕ್ಟ್ 1994ರಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈ ಮೊದಲು 1995ಇಂದ 2 ಚೈಲ್ಡ್ ನಾರ್ಮನ್ನು ತೆಗೆದುಕೊಂಡು ಬಂದಿರ್ತಾರೆ. ವೈ? ಬಿಕಾಸ್ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಬೇಕು ಅಂತ ಸಿಂಗ್ ಶೇಖಾವತ್ ಅವರ ಒಂದು ನೇತೃತ್ವದಡಿಯಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಮೇಜರ್ಸನ್ನು ತೆಗೆದುಕೊಂಡಾಗ ಒಂದು ಇಂಟೆನ್ಷನನ್ನು ಇಟ್ಕೊಂಡು 2 ಚೈಲ್ಡ್ ನಾರ್ಮನ್ನು ತೆಗೆದುಕೊಂಡು ಬಂದಿರ್ತಾರೆ. ಅದರಲ್ಲೂ ಪಂಚಾಯತ್ ಇನ್ಸ್ಟಿಟ್ಯೂಷನ್ ನಡಿನಲ್ಲಿ ಏನಾದರೂ ಕಂಟೆಸ್ಟ್ ಮಾಡಬೇಕು ಅಂತಂದರೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂದರೆ ಜಿಲ್ಲಾ ಸಮಿತಿ ಆಗಿರ್ಬೋದು, ಜಿಲ್ಲಾ ಪರಿಷತ್ ನಡಿಯಲ್ಲಿ ಭಾಗವಹಿಸಬೇಕು. ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಬೇಕು ಅಂತಂದಾಗ ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ ಮಾತ್ರ ಇರಬೇಕು. 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವರು ಕಂಟೆಸ್ಟ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ರೂಲ್ಸನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಇಲ್ಲಿ 2026ರ ಒಂದು ಅಮೆಂಡ್ಮೆಂಟ್ನ ಮುಖಾಂತರ ಈ ಒಂದು ಡಿಸ್ಕ್ವಾಲಿಫಿಕೇಷನ್ ಪ್ರೊವಿಷನ್ ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡೋದನ್ನು ನೋಡ್ಬೋದು. ರಾಜಸ್ಥಾನ್ ಪಂಚಾಯತ್ ಆ್ಯಕ್ಟಲ್ಲಿ ಒಂದು ಸೆಕ್ಷನ್ನಲ್ಲಿ ಬದಲಾವಣೆ ಮಾಡ್ತಾರೆ, ಸೆಕ್ಷನ್ 19ನಲ್ಲಿ. ಕಡಿಮೆ ಚಿಲ್ಡ್ರನ್ ಇರ್ಬೋದು ಅಥವಾ ಹೆಚ್ಚು ಚಿಲ್ಡ್ರನ್ ಇರ್ಬೋದು, ಇರ್ರೆಸ್ಪೆಕ್ಟ್ ಆಫ್ ಎನಿ ಚಿಲ್ಡ್ರನ್ ಪಂಚಾಯತಲ್ಲಿ ಕಂಟೆಕ್ಸ್ಟ್ ಮಾಡಲಿಕ್ಕೆ ಅಲೌ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸುವಂಥದ್ದು. ಇಲ್ಲಿ ಸರ್ಕಾರ ಕೊಡ್ತಾ ಇರತಕ್ಕಂಥ ರೀಸನ್ ಇಂಪಾರ್ಟೆಂಟ್. ರಾಜಸ್ಥಾನದಲ್ಲಿ ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಬಂದಾಗ ಲೆಸ್ ದೆನ್ 2.0 ಕಾಣ್ಬೋದು. ಇದಕ್ಕೆ ಕಾರಣ ಏನಿರ್ಬೋದು? ಫರ್ಟಿಲಿಟಿ ರೇಟ್ ಕಡಿಮೆ ಆಗಲಿಕ್ಕೆ ಫ್ಯಾಮಿಲಿ ಪ್ಲಾನಿಂಗನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಮಹಿಳೆಯರ ಒಂದು ಎಜುಕೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದಲೂ ಸಹ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಬೆಟರ್ ಹೆಲ್ತ್ ಕೇರ್ ಕಂಡೀಷನ್ ಆಗಿರ್ಬೋದು, ಸೋಷಿಯಲ್ ಚೇಂಜ್ನ ಆಧಾರದ ಮೇಲೆ ನಾವು ನೋಡ್ಬೋದು ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆಗ್ತಾ ಇದೆ. ಪಾಪ್ಯುಲೇಷನ್ ಗ್ರೋತನ್ನು ಎನ್ಹಾನ್ಸ್ ಮಾಡಬೇಕು ಅಂತ ಸ್ಟೇಟ್ಸ್ಗಳು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾವೆ. ರೀಸೆಂಟ್ಲಿ ನಾವು ಆಂಧ್ರ ಪ್ರದೇಶದ ಎಕ್ಸಾಂಪಲನ್ನು ನೋಡಿದ್ವಿ. ಅಲ್ಲಿ 3ನೇ ಮಗುವಿಗೆ 25,000 ರೂಪಾಯಿನ ಅನೌನ್ಸ್ ಮಾಡಿರೋದಾಗ ಗಮನ ಹರಿಸ್ಬೋದಲ್ವಾ. ಒಟ್ಟಾರೆಯಾಗಿ ಸ್ಟೇಟ್ಸ್ಗಳ ಎಫರ್ಟ್ ಏಜಿಂಗ್ ಪಾಪ್ಯುಲೇಷನ್ ಆಗಬಾರ್ದು. ಏಜಿಂಗ್ ಪಾಪ್ಯುಲೇಷನ್ ಇದ್ದಾಗ ಡೆಫಿನೆಟ್ಲಿ ಇದು ಸರ್ಕಾರದ ಮೇಲೆ ಒಂದು ಬರ್ಡನನ್ನು ಕ್ರಿಯೇಟ್ ಮಾಡುತ್ತೆ. ಪ್ರಸ್ತುತವಾಗಿ ಒಂದು ಫರ್ಟಿಲಿಟಿ ರೇಟನ್ನು ಎನ್ಹಾನ್ಸ್ ಮಾಡೋದು ಇಂಪಾರ್ಟೆಂಟ್. ಪಾಪ್ಯುಲೇಷನ್ ಗ್ರೋತ್ನ ಮೇಲೆ ಫೋಕಸನ್ನು ಮಾಡಬೇಕು ಅಂತ 2 ಚೈಲ್ಡ್ ನಾರ್ಮನ್ನು ಸ್ಕ್ರ್ಯಾಪ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನದಾಗಿ ದ ಇರಾನ್ ವಾರ್ ಇಂಟೆನ್ಸಿಫೈಸ್ ಇಂಡಿಯಾ ಸ್ಟ್ರಾಟಜಿಕ್ ಚಾಲೆಂಜ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್ ಆಗಿರ್ಬೋದು ಹಾಗೂ ಭಾರತದ ಒಂದು ಫಾರಿನ್ ಪಾಲಿಸಿಯ ಆಧಾರದ ಮೇಲೂ ಸಹ ನಾವು ಕನೆಕ್ಟ್ ಮಾಡ್ಬೋದು. ಪ್ರಸ್ತುತವಾಗಿ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ಅನ್ಸರ್ಟಿನಿಟಿಯನ್ನು ನೋಡಿದಾಗ ಅದರಲ್ಲೂ ಸಾಕಷ್ಟು ಕಂಟ್ರೀಸ್ಗಳು ಇನ್ವಾಲ್ವ್ ಆಗಿದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಇರಾನ್ ಆಗಿರ್ಬೋದು, ಇಸ್ರೇಲ್, ಸೌದಿ ಅರೇಬಿಯಾ, UAE, ಟರ್ಕಿ, US ಎಲ್ಲ ರಾಷ್ಟ್ರಗಳು ಇವಾಗ ಇನ್ವಾಲ್ವ್ ಆಗಿರೋದನ್ನು ನೋಡ್ತಾ ಇದ್ದೇವೆ. ಇವಾಗ ಭಾರತ ಯಾವ ರೀತಿಯಾದಂಥ ಒಂದು ಮಲ್ಟಿ ಅಲೈನ್ಮೆಂಟನ್ನು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಿಕಾಸ್ ಎಲ್ಲ ರಾಷ್ಟ್ರಗಳು ಸಹ ನಮಗೆ ಇಂಪಾರ್ಟೆಂಟ್, ಯಾರೂ ಸಹ ನಮಗೆ ಶತ್ರುಗಳಲ್ಲ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಡಿಪ್ಲೊಮೆಸಿಯನ್ನು ಎನ್ಶೋರ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಡೆಫಿನೆಟ್ಲಿ ದೇರ್ ಆರ್ ಸಮ್ ಚಾಲೆಂಜಸ್ ಅಲ್ವಾ. ಈ ಒಂದು ಹಂತದಲ್ಲಿ ಭಾರತ ಯಾವ ರೀತಿಯಾಗಿ ಸೇಫ್ ಗಾರ್ಡನ್ನು ಮಾಡ್ತಾ ಇದೆ, ಭಾರತದ ಒಂದು ಅಪ್ರೋಚ್ ಯಾವ ರೀತಿಯಾಗಿದೆ, ಅದರಲ್ಲೂ ಬ್ಯಾಲೆನ್ಸ್ಡ್ ಡಿಪ್ಲೊಮೆಸಿ ಅಂತ ಬಂದಾಗ ಯಾವ್ಯಾವ ಸೆಕ್ಟರ್ ನಡಿನಲ್ಲಿ ನಾವು ಬ್ಯಾಲೆನ್ಸನ್ನು ತೋರಿಸ್ಬೇಕಾಗತ್ತೆ ಅಂತ. ಮೊದಲ ಹಂತದಲ್ಲಿ ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ
ಗಲ್ಫ್ ರಾಷ್ಟ್ರಗಳು ನಮಗೆ ತುಂಬ ಇಂಪಾರ್ಟೆಂಟ್. ವೈ? ಬಿಕಾಸ್ ನಾವು ಇವಾಗ ಕ್ರೂಡ್ ಆಯಿಲ್ ಅಂತ ಬಂದಾಗ ಹೆಚ್ಚು ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ವಿ. 50-60% ಅಷ್ಟು ಭಾರತದೊಂದು ಕ್ರೂಡ್ ಆಯಿಲ್ ನೀಡ್ ಏನಿದೆಯಲ್ಲ ಇಂಪೋರ್ಟ್ನ ಮುಖಾಂತರ, ಅದರಲ್ಲೂ ಜಾಸ್ತಿನೇ ಮಾಡ್ಕೊಳ್ತೇವೆ. ನಿಯರ್ಲಿ 88% ಅಷ್ಟು ಮಾಡ್ಕೊಳ್ತೇವೆ. 50-60% ಏನಿದೆಯಲ್ಲ ಪರ್ಟಿಕ್ಯುಲರ್ಲಿ ವೆಸ್ಟ್ ಏಷ್ಯಾದಿಂದ ಆಗ್ತಾ ಇರುವಂಥ ಒಂದು ಸಪ್ಲೈಯನ್ನು ನಾವು ಗಮನ ಹರಿಸ್ಬೋದು. ಅದರಲ್ಲೂ ಸೌದಿ ಅರೇಬಿಯಾ, UAE ನೋಡ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಡೈವರ್ಸಿಫೈಡ್ ಆಗಿರುವಂಥ ಎನರ್ಜಿ ಸೋರ್ಸಸ್ಗಳನ್ನು ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ರೀಜನಲ್ ಲೆವೆಲಲ್ಲಿ ಕಾನ್ಫ್ಲಿಕ್ಟ್ಗಳು ನಡೀತಾ ಇದೆ. ಆದರೂ ಕೂಡ ಭಾರತ ಯಾವುದೇ ರೀತಿಯಾಗಿ ಒಂದೇ ಪಾರ್ಟಿಗೆ ಸಪೋರ್ಟನ್ನು ಮಾಡ್ತಾ ಇರೋದಾಗಿ ನಾವು ಗಮನ ಹರಿಸ್ತಿಲ್ಲ. ಬಿಕಾಸ್ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಗಳನ್ನು ನಾವು ನೋಡಿದಾಗ ಲಾಂಗ್ ಟರ್ಮಲ್ಲಿ ವೆರಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರ್ತಕ್ಕಂಥ ಆಯಿಲನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಗಲ್ಫ್ ಸ್ಟೇಟ್ಸ್ಗಳೊಂದಿಗೂ ಸಹ ಲಾಂಗ್ ಟರ್ಮಲ್ಲಿ ನಾವು ಒಳ್ಳೆಯ ರಿಲೇಷನನ್ನು ಹೊಂದಬೇಕು ಅಂತ ಹೇಳ್ಬೋದು. ಅದರಲ್ಲೂ ಇರಾನ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತಂದರೆ ಚಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದಲ್ವಾ. ಕನೆಕ್ಟಿವಿಟಿಗೆ ಸಂಬಂಧಿಸಿದಂತೆ ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಈ ಒಂದು ಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವಾಗ ನಮ್ಮ ಒಂದು ಎನರ್ಜಿ ರಿಲೇಟೆಡ್ ಇರುವಂತಹ ಕಂಡೀಷನನ್ನು ನೋಡಿದಾಗ ಎಲ್ಲ ರಾಷ್ಟ್ರಗಳೊಂದಿಗೆ ಒಂದು ಅನ್ಯೋನ್ಯತೆಯನ್ನು ಹೊಂದಬೇಕು ಅಂತ. ಆ್ಯಂಡ್ ಅನದರ್ ಥಿಂಗ್ ಅಂತಂದರೆ ಭಾರತೀಯರು ಗಲ್ಫ್ ಕಂಟ್ರೀಸಲ್ಲಿ ಇದ್ದಾರೆ. ಓಕೆ, ಇಂಡಿಯನ್ ಡಯಾಸ್ಪೋರಾ ಅಂತ ನೋಡಿದಾಗ ನಿಯರ್ಲಿ 8-9 ಮಿಲಿಯನ್ ಅಷ್ಟು ಭಾರತೀಯರು ಗಲ್ಫ್ ಕಂಟ್ರೀಸಲ್ಲಿ ವಾಸವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಿಂದಾಗಿ ಭಾರತಕ್ಕೂ ಸಹ ಲಾರ್ಜ್ ಅಮೌಂಟ್ ರೆಮಿಟೆನ್ಸಸ್ಸು ರಿಸೀವ್ ಆಗ್ತಾ ಇರೋದನ್ನು ಗಮನಿಸ್ಬೋದು. ರೆಮಿಟೆನ್ಸಸ್ ಅಂತ ಬಂದಾಗ ಆ್ಯನ್ಯುವಲ್ ಬೇಸಿಸ್ ಮೇಲೆ ನಿಯರ್ಲಿ 40 ಬಿಲಿಯನ್ ಅಷ್ಟು ರಿಸೀವ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಡಿಪ್ಲೊಮಸಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಭಾರತೀಯರಿಗೆ ಸಂಬಂಧಪಟ್ಟಂಥ ಒಂದು ಸೇಫ್ಟಿ ಕನ್ಸರ್ನನ್ನು ನೋಡಬೇಕಾಗುತ್ತೆ, ಹಾಗೂ ವರ್ಕರ್ಗೆ ಸಂಬಂಧಪಟ್ಟಂಥ ಒಂದು ರೈಟ್ಸ್ ಆಗಿರ್ಬೋದು. ಜೊತೆಗೆ ಭಾರತಕ್ಕೂ ಸಹ ಒಂದು ಎಕನಾಮಿಕ್ ಸ್ಟೆಬಿಲಿಟಿ ಸಿಗುತ್ತಲ್ಲ. ಸೊ ಈ ರೀತಿಯಾದಂಥ ಡೈಮೆನ್ಷನ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ಒಂದು ಎಮರ್ಜೆನ್ಸಿ ಅಸಿಸ್ಟೆನ್ಸನ್ನು ಸಹ ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಭಾರತ ಮುಂದಾಗುತ್ತೆ. ಏನಾದರೂ ಕ್ರೈಸಿಸ್ ಇದ್ದಾಗ ಆಪರೇಷನ್ ರಾಹತನ್ನು ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವ್ಯಾಕ್ಯುಯೇಷನ್ಗೆ ಸಂಬಂಧಪಟ್ಟಂತೆ ಆಪರೇಷನ್ ರಾಹತನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಸ್ಟ್ರಾಟಜಿಕ್ ಮೂವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗೂ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ನೋಡುವಂಥದ್ದಾದರೆ ರಾಷ್ಟ್ರಗಳು ಒಂದು ಟೆರರಿಸಮ್ ಆ್ಯಕ್ಟಿವಿಟಿಯನ್ನು ತಡೆಗಟ್ಟಬೇಕು ಅಂತ ಮುಂದಾಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಟೆರರಿಸಮನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳು ಸಹ ಒಂದು ಟೆರರಿಸಮನ್ನು ಹೋಗಲಾಡಿಸ್ಬೇಕು ಅಂತ ಇಂಟೆಲಿಜೆನ್ಸನ್ನು ಶೇರ್ ಮಾಡೋದಾಗಿರ್ಬೋದು, ಟೆರರ್ ಫೈನಾನ್ಸನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಗ್ರಿ ಆಗಿರೋದನ್ನು, ಕೋಆಪ್ರೇಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇರೋದಾಗಿ ನೋಡ್ಬೋದು. ಇನ್ನು ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತಲೂ ಸಹ ಬಂದಾಗ ಸ್ಟ್ರೇಟ್ ಆಫ್ ಹಾರ್ಮೂಸಲ್ಲಿ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ಗಮನ ಹರಿಸ್ಬೋದು. ಆಲ್ರೆಡಿ ಇದ್ರ ಬಗ್ಗೆ ನಾವು ನೋಡಿದ್ವಿ. ಸ್ಟ್ರೇಟ್ ಆಫ್ ಹಾರ್ಮೂಸ್ ರಿಲೇಟೆಡ್ ಇರುವಂತೆ ನಿನ್ನಿನ ಒಂದು ಡಿಸ್ಕಷನ್ ಅಡಿನಲ್ಲಿ ಡೀಟೇಲ್ ಆಗಿ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್. ಸೊ ಸೇಫ್ ಆಗಿರತಕ್ಕಂಥ ಒಂದು ಮ್ಯಾರಿಟೈಮ್ ಟ್ರೇಡನ್ನು ತೆಗೆದುಕೊಂಡು ಬರಬೇಕು. ಇದರಲ್ಲೂ ಸಹ ಒಂದು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ಅಗೇನ್ ಕನೆಕ್ಟಿವಿಟಿ ಆಸ್ಪೆಕ್ಟ್ ಅಂತ ಬಂದಾಗ ಇವಾಗ ಚಬಹಾರ್ ಪೋರ್ಟ್ ಅಂತ ನೋಡಿದ್ವಿ. ಇದರಿಂದ ಯಾವ ರೀತಿಯಾಗಿ ನಾವು ಒಂದು ಮಾರ್ಕೆಟ್ ಎಕ್ಸೆಸನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೂ ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ನ ಒಂದು ಇಂಪಾರ್ಟೆನ್ಸನ್ನು ಸಹ ಕನೆಕ್ಟ್ ಮಾಡ್ಬೋದು. ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪನ್ನು ಎಕ್ಸೆಸ್ ಮಾಡಲಿಕ್ಕೆ ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ ಹಾಗೂ ಚಬಹಾರ್ ಪೋರ್ಟ್ ಪ್ರಾಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತದ ಒಂದು ಸ್ಟ್ರಾಟಜಿಗೆ ಯಾವ ರೀತಿ ಅಂತ ಚಾಲೆಂಜಸ್ಗಳು ಕ್ರಿಯೇಟ್ ಆಗಿದೆ. ಡೆಫಿನೆಟ್ಲಿ ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟನ್ನು ಗಮನ ಹರಿಸ್ಬೋದು. ಇದರಿಂದ ಭಾರತದ ಮೇಲೆ ಒನ್ ಆರ್ ದ ಅದರ್ ವೇ ಪ್ರೆಷರ್ ಕ್ರಿಯೇಟ್ ಆಗಿದೆ. ಅಗೇನ್ ಇರಾನ್ ಮೇಲೆ ಇವತ್ತು US ಸ್ಯಾಂಕ್ಷನನ್ನು ಹಾಕ್ತಾ ಇದ್ದಾರೆ. ಇದರಿಂದ ಇರಾನ್ ಇವತ್ತು ಇಂಡಿಯಾದೊಂದಿಗೆ ಸರಿಯಾಗಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಇರಾನ್ ಕೂಡ ಇವತ್ತು ಭಾರತಕ್ಕೆ ಆಯಿಲ್ ಎಕ್ಸ್ಪೋರ್ಟ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಭಾರತ ಇಂಪೋರ್ಟ್ ಹೆಚ್ಚು ಮಾಡ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತು. ಇನ್ನು ಭಾರತೀಯರು ರಾಷ್ಟ್ರಗಳಲ್ಲಿ ಇದ್ದಾರಲ್ವಾ, ಹಾಗಾಗಿ ಒಂದು ರೀಜನಲ್ ಲೆವೆಲಲ್ಲಿಯೂ ಸಹ ಭಾರತೀಯರ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಟ್ರೇಡ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಭಾರತ ಏನು ಮಾಡಬೇಕಾಗಿದೆ ಅಂತಂದರೆ ಎನರ್ಜಿನ ಡೈವರ್ಸಿಫಿಕೇಷನ್ ಮಾಡಬೇಕಾಗತ್ತೆ. ರಿನ್ಯೂಯಬಲ್ ಎನರ್ಜಿ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು. ಹಾಗೂ ಡಯಾಸ್ಪೋರಾಗಳಿಗೆ ಬೇಕಾಗುವಂಥ ಒಂದು ಪ್ರೊಟೆಕ್ಷನನ್ನು ಒದಗಿಸ್ಬೇಕು. ಅವರನ್ನು ಇವ್ಯಾಕ್ಯುವೇಟ್ ಮಾಡ್ತಕ್ಕಂಥ ಒಂದು ಮೆಕ್ಯಾನಿಸಮನ್ನು ಸಹ ಇಮಿಡಿಯೇಟಾಗಿ ತರಬೇಕು. ರೀಜನಲ್ ಲೆವೆಲಲ್ಲಿ ಒಂದು ಡೈಲಾಗನ್ನು ತರಬೇಕು. ಎಕನಾಮಿಕ್ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಸ್ಥಿತಿಗತಿಗಳಿದ್ದಾವೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸೊ ಒಟ್ಟಾರೆಯಾಗಿ ಒಂದು ರೀಜನಲ್ ಲೆವೆಲಲ್ಲಿ ಸ್ಟೆಬಿಲಿಟಿಯನ್ನು ತರಬೇಕು ಅಂತ.
ಸೊ ನಾವು ಕೇವಲ ಒಂದು ವೆಸ್ಟ್ ಏಷ್ಯಾ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದು, ಇಲ್ಲಿ ಒಂದು ಮಲ್ಟಿ ವೆಕ್ಟರ್ ಡಿಪ್ಲೊಮಸಿಯನ್ನು ತರಬೇಕು ಅಂತ ಆಥರ್ ಅವರು ಸಜೆಷನನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ರೆಮಿಟೆನ್ಸಸ್ ಅಂತ ಬಂದಾಗ ಯಾವ ರಾಷ್ಟ್ರಗಳು ಹೆಚ್ಚು ರೆಮಿಟೆನ್ಸಸ್ಸನ್ನು ರಿಸೀವ್ ಮಾಡುತ್ತೆ, ಮೊದಲ 3 ರಾಷ್ಟ್ರಗಳ ನೇಮನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೂ ಭಾರತೀಯರು ಹೆಚ್ಚು ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾರೆ, ಇಂಡಿಯನ್ ಡಯಾಸ್ಪೋರಾ ಅಂತ ಬಂದಾಗ ಮೊದಲ 3 ರ್ಯಾಂಕಿಂಗನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಎಕ್ಸಾಮ್. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.